ಅಲ್ಲ, ಕುತೂಹಲ ಕೇಳ್ತಾ ಇದ್ದೀನಿ. ಯಾರೇ ಶಾಂತಿ? ನಿಮಗೂ ಅವ್ರಿಗೂ ಏನ್ ಸಂಬಂಧ? ಅವರು ನೋಡೋದಕ್ಕೆ ನಂತರನೇ ಇದ್ದಾರಾ? ಓ, ಅದಕ್ಕೆ ಕನ್ಫ್ಯೂಸ್ ಆಗಿ ನನ್ನ ಕರ್ಕೊಂಡ್ ಬಂದ್ರಾ? ನೋಡಿ ಮಿಸ್ಟರ್, ಇವತ್ತು ನನ್ ಮದ್ವೆ ನಡೀತಿದೆ, ನಾಳೆ ಬೆಳಗ್ಗೆ ಧಾರೆ. ನಾನಿಲ್ಲ ಅಂತ ಗೊತ್ತಾದ್ರೆ ಛತ್ರ ಒಂಥರ ಆಗೋಗುತ್ತೆ. ಆಮೇಲೆ ಇನ್ನೂ ನಿಮ್ಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವನ್ಗೆ ನಾನು ಅಂದ್ರೇನೆ ಜೀವನ. ಒಂದು ಕ್ಷಣ ನಾನಿಲ್ಲ ಅಂತ ಅವನು ಗೊತ್ತಾದ್ರೆ ಏನ್ ಬೇಕಾದ್ರೂ ನಡೆದು ಹೋಗುತ್ತೆ. ಸಾಕು ಸಾಕು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ನಾನೇ ಒಂದು ಆಕ್ಟಿಂಗ್ ಸ್ಕೂಲ್ ಇಟ್ಟಿದ್ದೀನಿ, ನೀನಲ್ಲಿ ಪ್ರಿನ್ಸಿಪಲ್ ಆಗಿ ಬಂದು ಸೇರ್ಕೊಂಡ್ಬಿಡು. ನೀನು ಶಾಂತಿ ಆದ್ರೆ ಅರ್ಚನಾ ಅಂತ ಹೆಸರು ಇಟ್ಕೊಂಡಿದ್ಯಾ? ಇಲ್ಲ, ನಾನು ಅರ್ಚನಾನೇ. ಇಲ್ಲ, ನೀನ್ ಶಾಂತಿನೇ. ಇಲ್ಲ ಸರ್, ನಾನು ಅರ್ಚನಾ. ನಿಮ್ಗೇನ್ ಹುಚ್ಚ? ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ, ನಾನು ಶಾಂತಿ ಅಲ್ಲ ಅರ್ಚನಾ ಅಂತ. ಇಷ್ಟು ತನಕ ನಿಮ್ಗೆ ಸರ್ ಸರ್ ಅಂತ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು ಅನ್ಸುತ್ತಲ್ವಾ? ನೋಡಿ, ಇಷ್ಟೊತ್ತಿಗಾಗ್ಲೇ ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಾಗಿರುತ್ತೆ. ಅವನಿಲ್ಲಿ ರೀಚ್ ಆಗೋದ್ರೊಳಗೆ ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಡಿ. ನೀವೆಲ್ರೂ ಸೇಫ್ ಆಗಿರ್ತೀರಾ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ನನಗ್ ಗೊತ್ತಿರೋಷ್ಟು ಮಟ್ಟಿಗೆ ನೀವ್ಯಾರೂ ಜೀವಂತವಾಗಿ ಉಳಿಯಲ್ಲ. ನಿಮಗೆ ಯಾವ ರೇಂಜ್ ಕಾಂಟ್ಯಾಕ್ಟ್ ಬೇಕಾದ್ರೂ ಇರ್ಲಿ, ಅವನದನ್ನ ಬೇರೆ ತರನೇ ಡೀಲ್ ಮಾಡ್ಕೋತಾನೆ. ಓಹೋ, ನಿಮ್ಮಣ್ಣ ಅಷ್ಟು ದೊಡ್ಡಾನ? ನಾನು ಡಾನ್ ಅಂತ ಹೇಳ್ತಿಲ್ಲ, ನಿಮ್ ಕೈಯಲ್ಲಿ ಗನ್ ಇದೆ. ಅವನ್ ಕೈಯಲ್ಲಿ ಈ ತಂಗಿ ಪ್ರೀತಿ ಇದೆ. ಪ್ರೀತಿ ಮುಂದೆ ಈ ಗನ್ನೆಲ್ಲ ಕೆಲಸ ಮಾಡೋದಿಲ್ಲ. ಹೆಣ್ಣನ್ನ ಕೀಳಾಗಿ ನೋಡ್ತಿರೋರು ಚೆನ್ನಾಗಿ ಮಾಡಿರೋ ಚರಿತ್ರೆನೇ ಇಲ್ಲ. ದುರ್ಯೋಧನ ನಾಶ ಆಗಿದ್ದು ಅವ್ನು ಮಾಡಿರೋ ಕೆಟ್ಟ ಕೆಲಸದಿಂದಲ್ಲ, ಅವರಪ್ಪ ಧೃತರಾಷ್ಟ್ರನಿಂದ. ಆ ಧೃತರಾಷ್ಟ್ರಂಗೆ ಕಣ್ಣಿರ್ಲಿಲ್ಲ, ನಿಮಗೆ ಕಣ್ಣಿದ್ದು ಪ್ರಯೋಜನ ಇಲ್ಲ. ಹುಷಾರ್. ನೀನು ಸೌಂಡ್ ಮಾಡಿದ್ರೆ ನಿನಗಿಂತ 100 ಪಟ್ಟು ಸೌಂಡ್ ಮಾಡಕ್ ನನಗ್ ಬರುತ್ತೆ. ನೀವೆಲ್ಲ ಸೇರ್ಕೊಂಡು ಶಾಂತಿ ಅಂತ ಹೇಳ್ತಿದ್ದೀರಲ್ಲ, ನೀವೆಲ್ಲ ಅವಳಿಗೇನೋ ಮಾಡಿರ್ತೀರ. ಅವಳು ತಪ್ಪಿಸ್ಕೊಂಡಿದ್ದಾಳೆ, ಅವಳು ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಲ್ವಾ? ಆದ್ರೆ ಒಂದನ್ನು ತಿಳ್ಕೊಳ್ಳಿ, ನಿಮಗೆಲ್ಲ ಗೊತ್ತಿಲ್ದಿರೋ ಒಂದ್ ವಿಷಯ ಇದೆ. ಏನ್ ನನಗ್ ಗೊತ್ತಿಲ್ದಿರೋ ವಿಷಯ? ಇವತ್ತಿನ ಡೇಟ್ ನ ಬರ್ದಿಟ್ಕೋ. ಅಪ್ಪಿ ತಪ್ಪಿ ನನ್ಗೇನಾದ್ರೂ ಒಂದು ಸಣ್ಣ ಗಾಯ ಏನಾದ್ರೂ ಮಾಡ್ದೆ ಅಂತ ಇಟ್ಕೋ, ನಿನಗಿವತ್ತು ಲೈಫಲ್ಲಿ ಲಾಸ್ಟ್ ಡೇ. ಏನ್ ಬಿಟ್ರೆ ತುಂಬಾ ಓವರ್ ಆಗಿ ಆಡ್ತಿದ್ಯಾ? ನಾನ್ ಓವರ್ ಆಗಿ ಆಡ್ತಿಲ್ಲ, ನಿನ್ ಕಣ್ಣಲ್ಲಿ ಆ ಭಯ ಕಾಣಿಸ್ತಿದೆ. ಅದಕ್ಕೆ ನಿನಗೆ ನಾನು ಓವರ್ ಆಗಿ ಆಡ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ನೋಡು, ಪದೇ ಪದೇ ನನಗ್ ಕೋಪ ಬರಿಸ್ಬೇಡ. ನನಗ್ ಖಂಡಿತವಾಗ್ಲೂ ಗೊತ್ತು ನೀನು ಅರ್ಚನಾ ಅಲ್ಲ ಶಾಂತಿ ಅಂತ. ಈ ಸಿಟ್ಟು, ಈ ಕೋಪ, ಈ ತರದ್ ಮಾತನ್ನ ಆ ಶಾಂತಿ ಕಣ್ಣಲ್ಲಿ ನಾನು ನೋಡಿದ್ದೀನಿ. ಏಯ್, ಅರ್ಥ ಆಗಲ್ವಾ ನಿನ್ಗೆ? ಶಾಂತಿ ಆಗ್ಲಿ ಅರ್ಚನಾ ಆಗ್ಲಿ, ಶಾಂತವಾಗಿರೋ ತನಕ ಮಾತಾನೆ ಅವಳ ಹೆಣ್ಣು. ಒಂದು ಸಲ ಕೆರಳಿದ್ರೆ ಅವಳು ಚಾಮುಂಡಿ ಆಗ್ತಾಳೆ. ಹುಷಾರ್. ಓಹೋ, ಹೆದರಿಸ್ತಾ ಇದೀಯಾ? ಹೆದ್ರು ಬಿಟ್ಟೆ ನಾನು. ನಿಮ್ಮಣ್ಣ ಬಂದು ನನ್ನ ಕೊಂದ್ಬಿಡ್ತಾರೆ. ನೀನು ಅರ್ಚನಾ, ಅರ್ಚನಾ ಅಲ್ವೇ ಅಲ್ಲ, ನೀನು ಶಾಂತಿನೇ.
ನಿಮ್ಮಣ್ಣ ಬರ್ಲಿ ಅದೇನ್ ಮಾಡ್ತಾನೋ ನೋಡೇ ಬಿಡೋಣ. ನಿನ್ನ ಒಂದ್ಸಲ ಕೊಲ್ಲೋದಕ್ ಪ್ರಯತ್ನ ಪಟ್ಟೆ ನಾನು, ಆದ್ರೆ ಮಿಸ್ ಆಗ್ಬಿಟ್ಟೆ ನೀನು. ಏನಂದೆ ನೀನು? ಈಗಾಗ್ಲೇ ಒಂದ್ಸಲ ಕೊಲ್ಲೋದಕ್ ಪ್ರಯತ್ನ ಪಟ್ಯಾ? ನಿನಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಎಸ್, ನಾನೇ ನಿನ್ನ ಬೆಟ್ಟದ ಮೇಲಿಂದ ತಳ್ಳಕ್ ನಮ್ಮ ಹುಡುಗರನ್ನ ಕಳಿಸಿದ್ದು. ನಾನೇ ನಿನ್ನ ಬೆಟ್ಟದ ಮೇಲಿಂದ ತಳ್ಳಕ್ ನಮ್ಮ ಹುಡುಗರನ್ನ ಕಳಿಸಿದ್ದು. ರಮೇಶ್ ನನ್ನ ಹತ್ರ ಡಬಲ್ ಗೇಮ್ ಮಾಡ್ಬಿಟ್ಟ. ನೀನ್ ಸತ್ತೇ ಹೋದೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟ. ನಾನು ಸುಮ್ಮನಾಗ್ಬಿಟ್ಟೆ. ಆದ್ರೆ ನೀನು ಇನ್ನೂ ಬದುಕಿದ್ಯಾ. ಹಾಗಾದ್ರೆ ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ಮಂತ್ರ ಅಲ್ಲ, ಯಾರೋ ಬೇರೆಯವನು. ಏನಂದೆ? ರಮೇಶ್ ಅನ್ನೋನು ನನ್ನನ್ನ ಬೆಟ್ಟದಿಂದ ಓ, ನೀನು ಶಾಂತಿ ಕತೆ ಹೇಳ್ತಿದ್ಯಾ? ನಾನ್ ನಿನ್ ಹತ್ರ ಕತೆ ಹೇಳಕ್ ಬಂದಿಲ್ಲ, ನಿನ್ ಕತೆ ಮುಗ್ಸಕ್ ಬಂದಿದ್ದೀನಿ. ರೋಹಿಣಿ, ಏನೇ ನಿನ್ ಸಮಸ್ಯೆ? ಕೇಳಿಸ್ಕೋ, ಏನೇ ಅಲ್ಲ, ಏನ್ ನಿನ್ ಸಮಸ್ಯೆ ಅಂತ ಕೇಳೋ. ನನ್ ತಂಗಿನ ಮುಟ್ಟಿದ್ಯಲ್ಲ, ಅದು ನಿನ್ ಸಮಸ್ಯೆ. ಆ ಸಮಸ್ಯೆಯಿಂದ ಉದ್ಭವ ಆಗಿರೋ ಸಮಸ್ಯೆ ಇದು. ಗೊತ್ತಿಲ್ಲದೆ ಟಚ್ ಮಾಡಿದ್ಯಲ್ಲ, ಆ ಸಮಸ್ಯೆಯಿಂದ ಇನ್ನು ಮುಂದೆ ಆಗೋ ಸಮಸ್ಯೆಗಳು ತುಂಬಾ ಇದೆ ಅಂತ ಹೇಳಕ್ ಮಾಡಿರೋ ಸಮಸ್ಯೆ ಇದು. ಏಯ್ ಏಯ್, ಮೊದ್ಲು ನನ್ನ ಹೆಂಡತಿ ತಲೆಯಿಂದ ಗಂಟಗಿ. ಏ, ಗೊತ್ತಾಯ್ತಾ? ನಮ್ಮಣ್ಣ ವೀರಣ್ಣ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ ನಿಂಗೆ? ನಾನು ಹಿಂಗಾಗ್ಲೇ ಹೇಳ್ದೆ ತಾನೆ? ಹ? ಏಯ್, ನಾನು ಹೇಳ್ತಾ ಇದ್ದೀನಿ ಕೇಳು. ಹೇ, ನಮ್ಮಣ್ಣ ಹೇಳದನ್ನ ಮೊದ್ಲು ನೀನ್ ಕೇಳು. ನಾನು ಹಿಂಗಾಗ್ಲೇ ಹೇಳ್ದೆ, ನಿನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳ್ದೆ ನಮ್ಮಣ್ಣ ಹೇಗಾದ್ರೂ ಮಾಡಿ ನಾನಿರೋ ಜಾಗ ಕಂಡು ಹಿಡಿತಾನೆ ಅಂತ. ಆದ್ರೆ ಅವನು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆನೆ ಹೋದ. ಈಗ ಏನ್ ಮಾಡಕ್ಕಾಗತ್ತೆ ನಿನ್ ಕೈಲಿ? ಹೇಳು, ಏನ್ ಮಾಡ್ತೀಯ ಈಗ ನೀನು? ಓಯ್, ಮಾತ್ ಬರ್ತಿಲ್ವಾ ನಿಂಗೆ? ನಮ್ಮಣ್ಣ ಮಾತಾಡ್ತಾನೆ, ಕೇಳಿಸ್ಕೊ. ಏಯ್, ನಿನಗೆ 15 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ನನ್ನ ತಂಗಿ ಜೊತೆ ನೀನು ಇರಬೇಕು, ಇಲ್ಲ ಅಂದ್ರೆ